ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಅಕ್ಷಿತಾ. ಇವತ್ತೇನಂದರೆ ನನ್ನ ಫ್ಲಿಫಿ, ಇಲ್ಲಿ ನೀವು ನೋಡ್ಬೋದು, ಇವಳು ಫ್ಲಿಫಿ ಅಂತ ಪರ್ಷಿಯನ್ ಕ್ಯಾಟ್. ಇವಳು ಮರಿ ಹಾಕಿದ್ಲು, ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತಂತೆ ನೀವೇ ನೋಡ್ತೀರ ಇವಾಗ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನನ್ನ ಮಕ್ಕಳೆಲ್ಲ ಆಟಾಡಿ ಎಲ್ಲ ಥಿಂಗ್ಸ್ ಎಲ್ಲ ಹೊರಗಡೆ ಹಾಕಿರ್ತಾರೆ. ಒಂದು ಕಡೆಯಲ್ಲಿ ನಾನು ಅರೇಂಜ್ ಮಾಡಿಟ್ರು ಅವ್ರು ಮತ್ತೆ ಅದನ್ನು ಆಟಾಡಲಿಕ್ಕಂತ ತೊಗೊಂಡಿರ್ತಾರೆ. ಸೊ ಫಸ್ಟಲ್ಲಿ ಇವಾಗ ಕೆಲಸ ಮುಗಿಸ್ತಿದ್ದೀವಿ. ಇವತ್ತು ಕರ್ಟನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ, ಯಾಕಂದರೆ ಇನ್ನು ಹಬ್ಬ ಬೇರೆ ಬರ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದೇ ದಿವಸ ಎಲ್ಲ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ಸ್ವಲ್ಪ ನಾನು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ದೊಡ್ಡ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾಳೆ. ಇವಾಗ ಇವರೆಲ್ಲ ಹೊರಗಡೆ ಹೋಗ್ತಿದ್ದಾರೆ, ಯಾಕಂದರೆ ಸಹನಂದು ಸೈಕಲ್ ರಿಪೇರಿ ಕೊಡಬೇಕಿತ್ತು. ಅದು ಚೈನ್ ಸ್ವಲ್ಪ ಕೆಳಗಡೆ ಏನೋ ಬೀಳ್ತಾ ಇದೆ. ಸೊ ಅದಕ್ಕೆ ರಿಪೇರಿಗೆ ಅಂತ 3 ಜೊತೆಗೆ ಹೋಗ್ತಾ ಇದ್ದಾರೆ. ಇವಳು ಸೈಕಲ್ ಇಟ್ಕೊಂಡು ರಿಪೇರಿ ಕೊಟ್ಟು ಬರ್ತಾ ಇದ್ದಾಳೆ. ಸೊ ಇವಾಗ ಪಿಯುಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವಳು ಯಾಕಂದರೆ ತಿಂಡಿ ತಿಂದಾದಮೇಲೆ ಆಮೇಲೆ ಮಲಗ್ತಾಳೆ. ಸ್ಟಾರ್ಟಿಂಗ್ ಸ್ವಲ್ಪ ಅಳ್ತಾಳೆ, ಆಮೇಲೆ ಸ್ವಲ್ಪ ನಿಧಾನಕ್ಕೆ ಕೊಟ್ಟು ತಿಂತಾಳೆ. ಇವಾಗ ಒಂದ್ಸಲ ಎಲ್ಲ ಹಾಕಿ ಆಯಿತು, ಬಟ್ ಕರ್ಟನ್ಸ್ ತುಂಬಾ ಇತ್ತಲ್ವ, ಎಲ್ಲ ರೂಮಿದು ಹಾಲಿದೆಲ್ಲ ಕರ್ಟನ್ಸ್ ವಾಶ್ ಮಾಡಿ ಮತ್ತೆ ಹಾಕ್ತಿದ್ದೀನಿ. ಒಂದೇ ಸಲ ಎಲ್ಲ ಹಾಕ್ಲಿಕ್ಕಾಗಿಲ್ಲ, ಸ್ವಲ್ಪ ಹಾಕಿ ವಾಶ್ ಮಾಡಿ ಎಲ್ಲ ಮೇಲೆ ಹಾಕ್ತಿದ್ದೀನಿ. ತ್ರೀ 4 ಟೈಮ್ಸ್ ಬಂದು ನಾನು ಇಲ್ಲಿ ಬಟ್ಟೆ ಹಾಕಬೇಕಾಯ್ತು. ಇವತ್ತು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿದ್ದೆ, ಎಲ್ಲ ಡೋರ್ ಅದೆಲ್ಲ ಕ್ಲೀನ್ ಮಾಡಿ ಆಯಿತು. ಇವಳೇ ನಮ್ಮ ಫ್ಲಿಫಿ, ತುಂಬ ಪಾಪ. ಬಟ್ ಅಜ್ಜಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಕರೆದ್ಬಿಟ್ಟು ಹೇಳಿದ್ರು, ಅವಳು ಏನೋ ಕಿಚನ್ ಬ್ಯಾಕ್ ಸೈಡಲ್ಲೇ ಇದ್ದಾಳೆ, ಸುಮ್ಮನೆ ಕೂತ್ಕೊಂಡಾಳೆ, ಏನೋ ಹುಷಾರಿಲ್ವ ಅಂತ. ಬಟ್ ಗೊತ್ತಾಯಿತು ಅವಳು ಇವತ್ತು ಮರಿ ಹಾಕ್ತಾಳಂತ. ನಾವು ಬರಬೇಕಾದ್ರೆ ಆಲ್ರೆಡಿ ಮರಿ ಹಾಕಿದ್ಲು, ಬಟ್ ಎಷ್ಟು ಹಾಕಿದ್ಲು ಅಂತ ಏನಂತ ಗೊತ್ತಿಲ್ಲ. ಯಾಕಂದರೆ ನಾನು ಬರಬೇಕಾದ್ರೆ ಅವಳು ತಿಂತಾ ಇದ್ಲು ಅದು ಮರಿ ಹಾಕಿರೋದನ್ನು. ಇದು ಯಾವತ್ತು ಈ ಥರ ಮಾಡ್ತಾಳೆ ಯಾಕಂತ ಗೊತ್ತಿಲ್ಲ. ಮತ್ತೆ ಅಜ್ಜಿ ಅಂದರು, ನೀನು ಅವಳ ಜೊತೆನೇ ಇರು, ಯಾಕಂದರೆ ಮತ್ತೆ ಅವಳು ತಿನ್ನೋದು ಬೇಡ ಅಂತೇಳಿ. ಸೊ ಅವಳಿಗೆ ನಾನು ವಾಚ್ಮ್ಯಾನ್ ಆಗಿ ಅವಳ ಹತ್ರನೇ ಇದ್ದೀನಿ. ಇವಾಗ ನೋಡೋಣ ಆಗ್ತಾಳೆ ಇಲ್ವಾ ಅಂತ. ನೀರೆಲ್ಲ ಕುಡಿತಾ ಇದ್ದಾಳೆ. ತಿಂಡಿ ಬೇರೆ ಹಾಕಿದೆ ನಾನು ತಿನ್ನಲಿ ಅಂತ. ತಿಂಡಿ ಎಲ್ಲ ತಿಂದಳು. ನನಗಂತೂ ಸಾಕಾಯಿತು ಕಾದು ಎಷ್ಟೊತ್ತಾಗುತ್ತೆ ಅವಳು ಇರ್ತಾಳೆ ಅಂತೇಳಿ. ಬಟ್ ಭಯ ಬಿಟ್ಟು ಹೋಗ್ಲಿಕ್ಕೆ, ಮತ್ತೆ ಅವಳು ಮರಿ ತಿಂದುಬಿಟ್ರೆ ಅಂತೇಳಿ. ಸೊ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೀನಿ, ಗೊತ್ತಿಲ್ಲ ಎಷ್ಟೊತ್ತಾಗ್ತಾ ಆಗುತ್ತೆ ಅಂತ. ಮರಿ ಬರುವ ಹಾಗೆ ಇದೆ, ನೋಡೋಣ. ನೋಡಿ ಅಲ್ಲಿ ಒಂದು ಮರಿಗಿತ್ತು, ಬರೀ ಒಂದೇ ಇದೆ ಇವಾಗ ಇದರಲ್ಲಿ. ಬಟ್ ಏನಂದರೆ ಇದು 2 ಸೆಕೆಂಡ್ಸ್ ಏನೋ ಜೀವ ಇದ್ದಾಗಿತ್ತು, ಆಮೇಲೆ ಅದು ತೀರಿಯೋಯಿತು. ನಿಜವಾಗ್ಲೂ ಬೇಜಾರು. ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ಒಂದು ಮರಿ ಅದು ನನಗೆ ಸಿಗುತ್ತೆ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿಕ್ಕಿಲ್ಲ. ಏನು ಮಾಡಲಿಕ್ಕಾಗಲ್ಲ. ಸೊ ಇದಾದಮೇಲೆ ಎಲ್ಲ ನಮ್ಮ ಕರ್ಟನ್ಸ್ ಎಲ್ಲ ಡ್ರೈ ಆಗಿತ್ತು. ಅದಾದಮೇಲೆ ಬಂದೆಲ್ಲ ಸೆಟ್ ಮಾಡಿದ್ವಿ, ಮತ್ತು ಕರ್ಟನ್ಸ್ ಎಲ್ಲ ಹಾಕ್ಬಿಟ್ಟು, ಕರ್ಟನ್ಸ್ ಹಾಕ್ಬೇಕಾದ್ರೂ ಪಿಯು ಬಂದು ನಾವು ಹೇಗೆ ಮಾಡ್ತೀವಿ ಅದೇ ಥರ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ, ಅದ್ರ ಮೇಲೆ ಹತ್ತಲಿಕ್ಕೆ. ಯಾಕಂದರೆ ಅವಳು ಹತ್ತಿದ್ದಾಳೆ ಅಂತ. ಸೊ ಇವಳು ಕಾಪಿ ಮಾಡಲಿಕ್ಕೆ ನೋಡ್ತಾ ಇದ್ದಾಳೆ, ಅವಳು ಹತ್ತಬೇಕು ಅಂತ. ವಿಂಡೋಸಿದು ಹಾಗೆ ಡೋರೆಲ್ಲ ಕ್ಲೀನ್ ಮಾಡಿ ಆಗಿದೆ ಇವತ್ತು. ಎಲ್ಲ ವಾರ್ಡ್ರೋಬ್ ಇದೆಲ್ಲ ಹೊರಗಡೆಯಿಂದ ಎಲ್ಲ ಸ್ವಲ್ಪ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಬಟ್ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಮನೇಲಿ ಕೆಲಸ ಇರುತ್ತೆ, ಮತ್ತೆ ಧೂಳೆಲ್ಲ ಬಂದು ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ. ಪೂರ ಪಾಡ್ಲೆ, ಬೇಗ ಪಾಡ್ಲೆ ಬಂಗಾರಿ, ಪೂರ ಪಾಡ್ಲೆ ಬಕೆಟ್ ಜಿಂಜಾಲೆ ಪೂರಿ ನಗೊಬ್ಬನು ಪೂರ ಪಾಡ್ಲೆ. ಪಿಹು ಪಾಡ್ಲೆ, ಬೇಗ ಕ್ಲೀನ್ ಮಾಡ್ಬೇಕು. ಪೋಯ್ ನಮ್ಮ ತಾಟ ಹೋದಕ್ಕೆ ಪೋಲೆ ಪಾಡ್ಲೆ, ಪೂರ ಪಾಡ್ಲೆ. ಗುಡ್ ಗರ್ಲ್ಯ, ವೆರಿ ಗುಡ್. ಪಾಡ್ಲೆ ಓಲ ಅವು ತಿರ್ತು ಬಿಡು ಅಂಚೆ ಸೈಡ್. ಹಾಂ, ಅಂಚೆ ಬಜ್ಜಿ ಪಾಡ್ಲೆ. ಈವ್ನಿಂಗ್ ಟೈಮ್ ನಾನು ಇಲ್ಲಿ ಹೊರಗಡೆ ಕೂತ್ಕೊಳ್ತೀನಿ. ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ. ಇವತ್ತು ಬೇರೆ ವೆದರ್ ಚೆನ್ನಾಗಿತ್ತು. ಸೊ ಇಲ್ಲಿ ಕೂತ್ಕೊಂಡು ನಾನು ನೇಲ್ ಪಾಲಿಶ್ ರಿಮೂವ್ ಮಾಡ್ತಿದ್ದೀನಿ. ಬೇರೆ ನೇಲ್ ಪಾಲಿಶ್ ಹಾಕ್ತಾ ಇದ್ದೀನಿ. ನೋಡಿ, ಒಂದರ ಮೇಲೆ ಒಂದು ಡಿಫ್ರೆಂಟ್ ಬೇರೆ ಹಾಕಿದ್ದೀನಿ. ಫಸ್ಟ್ ಒಂದು ಬ್ಲೂ ಹಾಕಿದ್ದೆ, ಆಮೇಲೆ ಗ್ರೀನ್ ಹಾಕಿದೆ, ಆಮೇಲೆ ಅದರ ಮೇಲೆ ಮತ್ತೆ ಎಲ್ಲೋ ಹಾಕಿದ್ದೆ. ಇವಾಗ ಇದನ್ನು ರಿಮೂವ್ ಮಾಡೋದಂದ್ರೆ ತುಂಬಾ ಕಷ್ಟ. ಬರೀ ಒಂದೇ ಕಲರ್, ನೀವು ಸಿಂಗಲ್ ಕೋಟ್ ಅಲ್ಲದೆ ಡಬಲ್ ಕೋಟ್ ಹಾಕಿದ್ರೆ ಪರವಾಗಿಲ್ಲ, ಒಂದೇ ಕಲರ್ ಹಾಕಿದರೆ ರಿಮೂವ್ ಮಾಡೋದು ತುಂಬಾ ಈಸಿ. ಬಟ್ ಈ ಥರ 3 ಕಲರ್ ಏನಾದರೂ ಹಾಕಿದ್ರೆ ಮಿನಿ 4 ಕಲರ್ಸ್ ಗ್ಲಿಟರಿ ಒನ್. ಗ್ಲಿಟರ್ ಕೂಡ ಹಾಕಿದ್ದೀನಿ. ಹೌದು, ಗ್ಲಿಟರ್ ಕೂಡ ಹಾಕಿದ್ದೇನೆ. ಗ್ಲಿಟರ್ ಹಾಕಿ ತುಂಬ ಕಷ್ಟ.
ಅಲ್ಲಿ ಫಿಲ್ಟರ್ ಬೇರೆ ಇದೆ, ಅದನ್ನು ರಿಮೂವ್ ಮಾಡಬೇಕು. ನನಗೆ ನೇಲ್ಸ್ ಗ್ರೋ ಮಾಡೋದು ತುಂಬಾ ಇಷ್ಟ, ಬಟ್ ಅದೇನೋ ಒಂದೊಂದು ಸಲ ಕೆಲಸ ಮಾಡೋದೆಲ್ಲ ಕಟ್ಟಾಗಿ ಹೋಗ್ತದೆ. ನೇಲ್ ಪಾಲಿಶ್ ರಿಮೂವ್ ಮಾಡ್ತೀನಿ, ಇವಾಗ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ. ಸೊ ಇದು ನನಗೆ ತುಂಬಾ ಇಷ್ಟ, ತುಂಬಾ ಈಸಿ ಆಗುತ್ತೆ ರಿಮೂವ್ ಮಾಡಲಿಕ್ಕೆ. ಇದು ಇವಾಗ ಈ ನೇಲ್ ಪಾಲಿಶ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನನ್ನ ಕಲರ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ವಿಡಿಯೋಗೆ ರೆಡಿ ಆಗ್ತಿದ್ದೀನಿ ಈ ನೇಲ್ ಪಾಲಿಶ್ ಅಪ್ಲೈ ಮಾಡಿಕೊಂಡು. ಸಾಯಂಕಾಲ ಹೊತ್ತಾದರೆ ಸಾಕು, ಮಕ್ಕಳೆಲ್ಲ ಇರ್ತಾರೆ ಇಲ್ಲಿ. ಸೊ ಇಲ್ಲಿ ಬೋರ್ ಅಂತಲೇ ಆಗಲ್ಲ. ನಾನು ಬೆಳಿಗ್ಗೆ ಹೊತ್ತಲ್ಲೆಲ್ಲ ಕೆಲಸ ಮಾಡ್ತಾಯಿರ್ತೀನಿ, ಅದು ಯೂಟ್ಯೂಬ್ ಅದು ಇದಂತೆಲ್ಲ ಮಾಡ್ತಾಯಿರ್ತೀನಿ ವೀಡಿಯೋಸ್ ಎಲ್ಲ. ಬಟ್ ಈವ್ನಿಂಗ್ ಆಗಬೇಕಾದ್ರೆ ಪಿಯೂನು ಕೇಳ್ತಾ ಇರ್ತಾಳೆ ಹೊರಗಡೆ ಹೋಗಬೇಕು ಅಂತ. ಸೊ ಮಕ್ಕಳನ್ನ ನೋಡಬೇಕಾದ್ರೆ ಅವಳಿಗೂ ತುಂಬ ಖುಷಿ ಆಗುತ್ತೆ. ಸೊ ಈವ್ನಿಂಗ್ ಆಗಬೇಕಾದ್ರೆ ಒಂದೊಂದು ಸಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಮನೆಯಲ್ಲೇ ಇರ್ತಾಳೆ ಏನಾದರೂ ನಾನು ಬ್ಯುಸಿ ಇದ್ದರೆ. ಬಟ್ ಇವಾಗ ಆ ಥರ ಅಲ್ಲ, ಮಕ್ಕಳು ಹೊರಗಡೆ ಕಾಣಿಸಿದ್ರೆ ಅವಳು ಗೇಟ್ ಹತ್ರ ಹೋಗಿ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ, ಹೋಗೋಣ ಮಮ್ಮಿ ಹೊರಗಡೆ ಅಂತ. ಸೊ ಕರ್ಕೊಂಡು ಹೋಗ್ತೀನಿ, ಅವಳು ಏಜ್ನವರು ಮಕ್ಕಳು ಇಲ್ಲಿದ್ದಾರೆ. ಸೊ ಇಲ್ಲಿ ಬೋರ್ ಅಂತೂ ಆಗೋದೇ ಇಲ್ಲ ನೋಡಿ, ಮಕ್ಕಳ ಜೊತೆ ಇರೋದೇ ಒಂದು ಚೆನ್ನಾಗಿರುತ್ತೆ. ಇದು ಝೋವಿ ಇರೋದು ತುಂಬ ಕಡಿಮೆಗೆ ಸಿಗುತ್ತೆ, 30 ರೂಪೀಸಿಗೆ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ ಇವತ್ತು. ನಾನು ಇವರ ಕಂಪನಿಯ ನಾನು ಯೂಸ್ ಮಾಡ್ತೀನಿ, ತುಂಬಾ ಇಷ್ಟ ಆಗುತ್ತೆ ಇವತ್ತು ಕಲರ್ಸ್ ಎಲ್ಲ ನನಗೆ. ಪಿಯುಗೆ ನಿದ್ದೆ ಬರ್ತಾಯಿದೆ. ಇವತ್ತು ಆಟಾಡಿ ಅವಳಿಗೆ ತುಂಬಾ ಟಯರ್ಡ್ ಆಗಿದೆ. ಸೊ ಇದೇ ಫಸ್ಟ್ ಟೈಮ್ ಇವಳು ಇಷ್ಟು ಬೇಗ ಮಲಗ್ತಾ ಇರೋದು. ಸೊ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನೂ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.